ರಾಜ್ಯಪಾಲರು ಇರ್ತಕ್ಕಂಥ ಅಧಿಕಾರ ಸರ್ಕಾರ ದಾರಿ ತಪ್ಪಿದಾಗ ಸರ್ಕಾರಕ್ಕೆ ಎಚ್ಚರಿಸ್ತಕ್ಕಂಥದ್ದು, ಸರ್ಕಾರದಿಂದ ಸಮಜಾಯಿಷಿ ಕೇಳ್ತಕ್ಕಂಥದ್ದು ರಾಜ್ಯಪಾಲರಿಗೆ ಇರ್ತಕ್ಕಂಥ ಒಂದು ಅಧಿಕಾರದ ವಿಷಯದಲ್ಲಿ ಅವರು ಏನು ಹೇಳಿದ್ದಾರೆ ಅವತ್ತು ಸ್ವಲ್ಪ ಇನ್ನೊಂದು ಬಾರಿ ಅದನ್ನ ಅವ್ರು ಏನು ಮಾತನಾಡಿದ್ದಾರೆ ತರಿಸ್ಕೊಂಡು ನೋಡೋದು ಒಳ್ಳೇದು. ಒಂದ್ಸಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಿದ್ದಾರೆ ಅಂತ ಹೇಳಿ. ಇಲ್ಲಿ ಈ ಸರ್ಕಾರದ ಅಂಗಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು, ಇಲ್ಲ ಅದರ ಮೇಲೆ ಆ ಸಂಸ್ಥೆಗಳ ಮೇಲೆ ಒತ್ತಡ ತರತಕ್ಕಂಥದ್ದು ಇವತ್ತೇನು ಪ್ರಾರಂಭ ಆಗಿಲ್ಲ. ಇದು ದೇಶದಲ್ಲಿ ಹಲವಾರು ಹಿಂದಿನ ಪ್ರಸಂಗಗಳನ್ನು ಹೇಳಲಿಕ್ಕೆ ಹೋದರೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಆದರೆ ನಾವುಗಳು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದೇವೆ, ಯಾವ ರೀತಿ ಸಂವಿಧಾನಕ್ಕೆ ಅಪಚಾರ ಬರದೇ ಇದ್ದಾಗೆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ನಡೆದಿದ್ದೇವೆ, ಅದು ಮುಖ್ಯ ಇಲ್ಲಿ ಅನ್ನೋದನ್ನ ಮೊದಲು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಈ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವ ರಾಜ್ಯಪಾಲರು ಈ ಸರ್ಕಾರದ ಒಂದು ಪ್ರಕರಣವನ್ನು ಅವರ ಮುಂದೆ ಅರ್ಜಿ ಬಂದಾಗ ಅವರಿಂದ ಉತ್ತರವನ್ನು ಪಡೆಯತಕ್ಕಂಥದ್ದಕ್ಕೆ ಏನು ಸರ್ಕಾರಕ್ಕೆ ಕಳಿಸಿದ್ರು, ಈಗ ಏನೋ ಎಲ್ಲ ಕೆಲವು ಡೆವಲಪ್ಮೆಂಟ್ ಆದ ಮೇಲೆ ಕ್ಯಾಬಿನೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರಾಜ್ಯಪಾಲರಿಂದ ಪತ್ರಗಳು ಬಂದರೆ ಚೀಫ್ ಸೆಕ್ರೆಟರಿ ಆದಿಯಾಗಿ ಯಾರೂ ಉತ್ತರವನ್ನು ಕೊಡಬಾರದು, ಪ್ರತಿಕ್ರಿಯೆ ಕೊಡಬಾರದು ಅವರಿಗೆ. ಅದನ್ನು ನಮ್ಮ ಕ್ಯಾಬಿನೆಟ್ ಮುಂದೆ ತರಬೇಕು. ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನು ಹೊಸದಾಗಿ ಆಡಳಿತದಲ್ಲಿ ಇವತ್ತು ಜಾರಿಗೆ ತರತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳೇನು ಮಾಡ್ಕೊಂಡಿದ್ದಾರೆ, ಅವರ ಸಚಿವ ಸಂಪುಟದ ಸದಸ್ಯರು. ಬಹುಶಃ ಅದಕ್ಕೆ ಕಾರಣ ಈ ಕಳೆದ 14 ತಿಂಗಳಲ್ಲಿ 15-16 ತಿಂಗಳು ಈ ಸರ್ಕಾರ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳು, ಅಧಿಕಾರ ದುರುಪಯೋಗ, ಇದೆಲ್ಲವೂ ಹೊರಗೆ ಬರಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ಗಳಲ್ಲಿ ಇವತ್ತೇನು ತರಾತುರಿಯ ನಿರ್ಧಾರಗಳನ್ನು ಮಾಡ್ತಾ ಹೊರಟಿದ್ದಾರೆ. ಅವರು ಹೇಳಿದ್ದಾರೆ, ನನಗೆ ರಾಜಕೀಯ ಜೀವನದಲ್ಲಿ ರಾಜಕೀಯದ ಒಂದು ಆರೋಪ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅವರಿಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಒಂದು ಪತ್ರಿಕೆಯಲ್ಲಿ 2019 ಮೇ ತಿಂಗಳಿನಲ್ಲಿ ಬಂದಿದೆ. ಲೋಕಾಯುಕ್ತ ಹೇಳಿದ್ದಾರೆ, ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ ಬಾಕಿ, 50 ಪ್ರಕರಣಗಳು ಬಾಕಿ ಇದೆ ಅಂತೇಳಿ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿರುದ್ಧ 14 ಏಪ್ರಿಲ್ನಿಂದ 18 ಮಾರ್ಚ್ 31ರವರೆಗೆ 61 ಪ್ರಕರಣಗಳು ದಾಖಲಾಗಿದ್ದು 50 ಪ್ರಕರಣಗಳ ವಿಚಾರಣೆಯೇ ನಡೆದಿಲ್ಲ. ಇದೇ ಮೊದಲನೇ ರಾಜಕೀಯದ ಒಂದು ಆಪಾದನೆ ನನ್ನ ಮೇಲೆ ಬಂದಿರೋದು ಅಂತ ಏನು ಹೇಳಿದ್ದಾರೆ. ಇಲ್ಲಿದೆ ಎಷ್ಟು ಪ್ರಕರಣ ಅಂತ ಹೇಳಿ ಹೇಳ್ತಾರೆ. ಅವತ್ತಿನ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸಂಸ್ಥೆಯಲ್ಲಿ 7,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ, ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ, ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ ಅಂತ ಹೇಳ್ತಾರೆ.
ಸಮಜಾಯಿಸಿ. ಸಿದ್ದರಾಮಣ್ಣ ಅವರೇ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ. ಪಾಪ ಹೇಳ್ಕೊಂಡಿದ್ದೀರ, ಇದೇ ಮೊದಲನೇದು. ಕಪ್ಪು ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೀರಿ, ಇದೆಲ್ಲ ಒಂದು ಭಾಗ ಇರಲಿ.